ಕಮಿಷನ್ ಇರುತ್ತೆ, ನಿಮಗೆ ಕಮಿಷನ್ ಇರುತ್ತೆ. ಕಾಂಗ್ರೆಸ್ ಗಿಡ ಮೂವ್ಮೆಂಟ್ ಮಾಡ್ತಾರೆ ಯಾರನ್ನ? ಅಣ್ಣ ಏನ್ ಈ ತರ ಮಾತಾಡ್ತೀರಾ? ಈ ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತದೆ ಅಂತಂದ್ರೆ ಮೂಗ್ಬಟ್ಟು 3 ಎಷ್ಟು ಕೆಜಿ ಸ್ವಾಮಿ? ಕೆಜಿ 3 ವರ್ಷ. ನಾವು ಸ್ಟಾರ್ಟಿಂಗ್ 5 ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ. ಏನ್ಕನ ವ್ಯಾಪಾರ, ಮದ್ವೆ, ಮುಂಜಿ, ಕಾರ್ ತಗೊಳೋದಕ್ಕೆ, ಮನೆ ಕಟ್ಟೋದಕ್ಕೆ ಎಲ್ಲ ಬಳಸ್ಕೊಬಹುದು. ನೀವೇನ ಲೋನ್ ತಗಂತೀರಾ ಸರ್? ನಮ್ಮ ಹೆಸರಿನಾಗ ಇಲ್ಲ ಏನು ಇಲ್ಲ ಇಲ್ಲ, ಏನು ಬೇಡ. ನಿಮ್ದೊಂದು ಆಧಾರ್ ಕಾರ್ಡು, ನಿಮ್ದು 2 ಫೋಟೋ ಇದ್ರೆ ಸಾಕು ಸರ್. ಆಧಾರ್ ಕಾರ್ಡು ಫೋಟೋ ಎಲ್ಲವೇ ತಾಂತೀರಾ ಸರ್? ನೀವು 5 ಲಕ್ಷ ತಾಂಡ್ರೆ 15 ವರ್ಷ ತೀರ್ಸೋದು. 5 ವರ್ಷ ತಾಂಡ್ರೆ 5 ಲಕ್ಷ ತಾಂಡ್ರೆ 15 ವರ್ಷ ತೀರ್ಸೋದು. ತಿಂಗಳಿಗೆ 2,500,000 ಬರುತ್ತೆ. ತಿಂಗಳಿಗೆ 2,500,000 ಬರುತ್ತೆ. ಕಟ್ತೀರಾ ಸರ್? ಆರಾಮ ಕಟ್ಬೋದು. ಎಷ್ಟು ವರ್ಷ ಕಟ್ಟೋದು? 15 ವರ್ಷ ಕಟ್ಟೋದು ಸರ್. ಅಲ್ಲಿ ಇಲ್ಲಿ ಬನ್ನಿ. 15 ಹಲೋ, ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್. ರೇ ಸರ್, ಮಾತಾಡ್ತೀರಾ ಕಟ್ ಮಾಡ್ತೀರಾ? ಇಲ್ಲ, ಹೇಳಿ ಹೇಳಿ. ಇಲ್ಲಿ ನಿಮ್ಮಂಗೆ ಇಲ್ಲಿ 100 ಜನ ಬಂದಿದ್ದಾರೆ. ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ. ನಾವೇನ್ ನಿಮ್ಮ ಹತ್ರ ಸಾಲ ಕೇಳ್ತಿಲ್ಲ, ನಾವು ನಿಮ್ಗೆ ಸಾಲ ಕೊಡ್ತಾ ಇದೀವಿ. ಏನ್ ಬೇರೆ ಬೇರೆ ಹತ್ರ ಎಲ್ಲ ಮಾತಾಡ್ತಿದ್ದೀರಾ ನಿಂತ್ಕೊಂಡು? ಇಲ್ಲ ಹೇಳಿ. ಈಗ ನಮ್ ಲೋನ್ ಕೊಡ್ತೀವಿ 5 ಲಕ್ಷ. ಸ್ಟಾರ್ಟಿಂಗ್ 5 ಲಕ್ಷ ಕೊಡ್ತೀವಿ. ಆಮೇಲೆ ನೀವು ತೀರಿಸ್ತಾ 10, 15, 50 ಲಕ್ಷದವರೆಗೂ ಕೊಡ್ತೀವಿ. ಈಗ ನಿಮ್ಗೆ ಇಲ್ಲಿ ಬಂದ್ರೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಬ್ಯಾಂಕ್ ಹತ್ರ ಬಂದ್ರೆ ಈಗ ನೀವು ಏನೋ ಲೋನ್ ತಗೊಳಕ್ ಇಷ್ಟಪಡ್ತೀರಾ? ಇಷ್ಟಪಡ್ತೀವಿ. ಹಂಗಾರೆ ಓಕೆ 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 3 ಸರಿ ಹೇಳಿ ಸರ್. ಓಕೆ 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 3 ಸಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನರಸಿಂಹರಾಜು. ಯಾವ ಊರು? ಎಲ್ಲದೆಲ್ಲ ಹೇಳಿ, ಅಡ್ರೆಸ್ ಹೇಳಿ. ಬಳ್ಳಾಪುರ. ಬೂನಹಳ್ಳಿ ಪೋಸ್ಟ್. ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಲೇಟ್ ನರಸಿಯಪ್ಪ. ಹಂಗಾರೆ ನಿಮ್ಮ ಅಪ್ಪ ಇನ್ನ ಬದುಕೋರ? ನಿಮ್ಮ ಅಪ್ಪ ಬದುಕಲ್ವಾ? ಲೇಟ್ ನರಸಿಯಪ್ಪ. ಲೇಟ್ ಅಂದ್ರೆ ಲೇಟ್ ಆಗಿ ಬರ್ತಾರ ಅವರು? ಹಲೋ, ಲೇಟ್ ಅಲ್ಲ ಸ್ವಾಮಿ, ಲೇಟ್ ಆಗಿ ಇವ್ರು ಹೋಗಿ ಸತ್ತೋಗ್ಯವ್ರೆ. ನಾನೆಲ್ಲ ನಿಮ್ಮ ಅಪ್ಪರ್ ಲೇಟ್ ಆಗಿ ಬರ್ತಾರೆ ಬ್ಯಾಂಕ್ ಹತ್ರಕ್ಕೆ ಅನ್ಕೊಂಡೆ. ಲೇಟ್ ನರಸಿಯಪ್ಪನಾ? ಲೇಟ್ ಅಂದ್ರೆ ಸತ್ತೋಗ್ಬಿಟ್ಟವ್ರು ಯಾವಾಗತ್ತೋ. ಇಲ್ಲ, ಅವ್ರ ಅಪ್ಪ ಇಲ್ವಾದ ಸತ್ತೋಗ್ಬಿಟ್ಟವ್ರ ಅಂತ ಇರ್ತಾರೆ ಚಿಕ್ಕ ವಯಸ್ಸುಗಳಿಗೆ. ಏನಿಲ್ಲ, ಅಲ್ಲೇ 86, 87 ವರ್ಷ. ನಿಮ್ಗ? ಅಲ್ಲಲ್ಲ, ನಮ್ಮ ತಂದೆಯರಿಗೆ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 73, 74, 75 ಡೇಟ್ ಆಫ್ ಬರ್ತ್. ಹಂಗಾರೆ ಡೇಟ್ ಆಫ್ ಬರ್ತ್ 74, 75 ಅಂತಂದ್ರೆ 25, 1, 21, 46 ವರ್ಷ ಆಗೋಯ್ತಲ್ಲ ಸರ್. 46 ವರ್ಷ ಆದ್ಮೇಲೆ ಲೋನ್ ಹೆಂಗ್ ಕಟ್ತೀರಾ ನೀವು? ನೀನ್ ಏನ್ ಕೆಲ್ಸಕ್ಕೆ ಹೋಗ್ತೀಯಾ? ವ್ಯಾಪಾರ. ಏನ್ ವ್ಯಾಪಾರ? ಬೆಳ್ಳುಳ್ಳಿ, ಈರುಳ್ಳಿ, ಸೀಗೆಕಾಯಿ. ಏನ್ ಬೆಳ್ಳುಳ್ಳಿ, ಈರುಳ್ಳಿ, ಸೀಗೆಕಾಯಿ ವ್ಯಾಪಾರ ಮಾಡೋದು. ಎಲ್ಲಿ? ಯಾವ ಊರಾಗ? ಸಂತೆ ಇಲ್ಲ? ಯಾವ ಸಂತೆಯಲ್ಲಿ ಮಾಡ್ತೀರಾ ಸರ್? ಹಿಂಗೆ ಎಲ್ಲೆಲ್ಲಿ ಸಂತೆ ನಡೀತೈತೆ ಅಲ್ಲಿ ಗುಬ್ಬಿ, ಇದು ಆಟೋದಲ್ಲಿ ಹೋಗ್ತೀರಾ? ಅದೇ ಈರುಳ್ಳಿ 100 ರೂಪಾಯಿ 4 ಕೆಜಿ ಈರುಳ್ಳಿ, ಬೆಳ್ಳುಳ್ಳಿ 100 ರೂಪಾಯಿ ಕೆಜಿ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಆತರನಾ? ಆತರ ಏನ್ ಕೂಗಲ್ಲ, ಸಂತೆಗಳ ಉಯ್ಕೊಂಡ್ ಮಾರ್ತೀವ್ರಿ. ಹೆಂಗ ಒಂದ್ಸರಿ ಕೂಗ್ರಿ, ಹೆಂಗ್ ಸಂತೆಲ್ ಮಾಡ್ತೀರಾ? ನಾವು ದುಡ್ಡು ಕೊಡ್ಬೇಕಾದ್ರೆ ಹಂಗೆ ಕೊಡಕ್ಕಾಗಲ್ಲ ಸರ್, ಅವೆಲ್ಲ ನಾವು ಚೆಕ್ ಮಾಡಿ. ಕೂಗ್ರಿ, ಈರುಳ್ಳಿ ಹೆಂಗೆ ಕೂಗ್ತೀರಾ? ಅದೇ ನೀವು ಹೆಂಗ್ ಕೂಗೋದ್ ಹಂಗೆ ನೀವು ಕೂಗಿ ತೋರಿಸ್ತೀವಿ ಒಂದ್ಸರಿ ಹೇಳಿ. ಸ್ವಾಮಿ ನಾವ್ ಕೂಗ್ಲಿಲ್ವಾ? ಈಗ ನೀವ್ ಕೂಗ್ರಿ ರೇ ಸ್ವಾಮಿ, ಹೇಳ್ರಿ ರೇ. ಅಲ್ಲ ಸರ್, ನಮಸ್ತೆ ಸರ್. ನಮಸ್ತೆ. ಮ್ಯಾನೇಜರ್ ಬಂದ್ರು ಸರ್. ನಮಸ್ತೆ. ಸರ್, ನರಸಿಂಹರಾಜು ಅವರೇ? ನರಸಿಂಹರಾಜು ಅವರೇ? ಹಲೋ ನರಸಿಂಹರಾಜು ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಜನವ, ಇದು ಬೂನಹಳ್ಳಿಯಲ್ಲಿ ತಿಂಡಿ ತಿನ್ನೋಣ ಅಂತ ಬಂದೆ. ಆಯ್ತು. ಆರೋಗ್ಯ ಬಗ್ಗೆ ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡ್ಬೇಕು.
ಅದೇ ನಾನು ಕಿಶೋರ್ ಕುಮಾರ್ ನಿಮ್ ಫೋನ್ ಮಾಡಿದ್ನಲ್ಲ ನಿಮ್ಗೆ. ಯಾಕೆ ಕಿಶೋರ್ ಕುಮಾರ್ ಹೇಳಿ? ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ. ಬಸ್ಗಳು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲ, ಕಾಂಗ್ರೆಸ್ ಗಿಡ. ಇವರು ಕಾಂಗ್ರೆಸ್ ಗಿಡ ಮೂಗ್ಬಿಟ್ಟು. ಕಾಂಗ್ರೆಸ್ ಗಿಡ ಹೂವ ಮೂಗ್ಬಟ್ಟು ಕಳಿಸ್ತೀನಿ. ಆಮೇಲೆ ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲಿ ಎಲ್ಲ. ಆ ತರ ಏನಾನ ನೀವು ಪರಂಗಿನ ಗಿಡ, ನುಗ್ಗೆ ಗಿಡ ಏನಾನ ಕಟ್ ಮಾಡಿಸಿ ಇದ್ರೆ ಮರಗಳಿದ್ರೆ ಒಂದು ನುಗ್ಗೆ ಮರ ಒಂದು 48,000 ರೂಪಾಯಿ ತಗಂತೀವಿ. ಒಂದು ಎಷ್ಟು ದಪ್ಪನೇ ಇರ್ಲಿ ಎಷ್ಟು ಸಣ್ಣಗನೇ ಇರ್ಲಿ, ಏನು ಒಂದು ನುಗ್ಗೆ ಮರ 48,000 ರೂಪಾಯಿ ತಗಂತೀವಿ. ಆಮೇಲೆ ಒಂದು ಪರಂಗಿನ ಗಿಡ 36,000 ರೂಪಾಯಿ ತಗಂತೀವಿ, ಫಿಕ್ಸ್ ರೇಟ್ ಅದು. ಇಲ್ಲಿ ಕಡ್ಕೊಂಡು ಹೋಗಾರೆ ದಿಕ್ಕಿಲ್ವಲ್ಲ ಸ್ವಾಮಿ. ಇದು 40 ಎಷ್ಟು ಸ್ವಾಮಿ? ಏನ್ ಹೇಳಿ? ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಳೋದು? 48,000 ರೂಪಾಯಿಗೆ ನುಗ್ಗೆ ಮರ. ಅದೆಷ್ಟು ಹೆಂಗನ ಇರ್ಲಿ, ಅದ್ ಹೆಂಗನೇ ಇರ್ಲಿ. 36,000 ರೂಪಾಯಿಗೆ ಪರಂಗಿನ ಮರ. ರವೀಣರೇ 48,000 ರೂಪಾಯಿಗೆ ನುಗ್ಗೆ ಮರ ತಗೊಂತಾರೆ ಅಂತ. ಅದ್ ಹೆಂಗನ ಇರ್ಲಿ ನುಗ್ಗೆ ಮರ. ಯಾರು ರವೀಣರ ಅಂದ್ರಲ್ಲ? 38,000 ರೂಪಾಯಿಗೆ ಪರಂಗಿ ಮರ ತಗೊಂತಾರೆ ಅಂತ. ಸ್ವಾಮಿ ಯಾರು ರವೀಣರ ಅಂದ್ರಲ್ಲ, ಯಾರು ಹೇಳ್ತಿದ್ದೀರಾ? ಇಲ್ಲಿ ಹೋಟ್ಲಲ್ಲ ಏನ್ ಗೊತ್ತಾ, 48,000 ರೂಪಾಯಿಗೆ ನುಗ್ಗೆ ಮರ, 36,000 ರೂಪಾಯಿಗೆ ಒಂದ್ ಪರಂಗಿನ ಮರ. 1 kg ಕಾಂಗ್ರೆಸ್ ಹೂವ 3,500 ರೂಪಾಯಿ. ನಿಮ್ಗೆ ಕಮಿಷನ್ ಮೇಲಿರುತ್ತೆ, ಕಮಿಷನ್ ಬಿಟ್ಟು ನಿಮ್ ಕಮಿಷನ್ ಬಿಜೆಪಿ ಬಿಟ್ಟವ ಇವು. ಈಗ ಇಲ್ಲಿ ರೋಡ್ ಸೈಡ್ ಬಿಟ್ಟವಲ್ಲ ಹೂವ. ಸ್ವಾಮಿ ವೈಟ್ ಇರಲ್ವಾ? ಅದು ವೈಟ್ ಸಣ್ಣ ಸಣ್ಣ ಹೂವ ಇರಲ್ವಾ? ಅದು ಎಷ್ಟು ಕೆಜಿ? 3,500. ನಿಮಗ್ ಕಮಿಷನ್ ಅಲ್ಲ, ಇನ್ನ ಉಳಿಸ್ಕೊಂಡವ್ರ ಜನ. ಅಲ್ಲ ನಿಮಗ್ ಕಮಿಷನ್ ಇರುತ್ತೆ, ನಿಮಗ್ ಕಮಿಷನ್ ಇರುತ್ತೆ. ಕಾಂಗ್ರೆಸ್ ಗಿಡ ಮೂವ್ಮೆಂಟ್ ಮಾಡ್ತಾರ ಯಾರನ್ನ? ಅಣ್ಣ ಏನ್ ಈ ತರ ಮಾತಾಡ್ತೀರಾ? ಈ ಬಿಸ್ನೆಸ್ ನಿಮಗ್ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕಾಂಗ್ರೆಸ್ ಗಿಡ ಮುಟ್ರೆ ಮೈ ಕಡ್ತತ್ಕೊಂಡಿದೆ ಅಂತಂದ್ರೆ ಮೂಗ್ಬಟ್ಟು ಎಷ್ಟು ಕೆಜಿ? ಸ್ವಾಮಿ ಕೆಜಿ 3,500. ಏನ್ ಪದೇ ಪದೇ ಕೇಳ್ತಾ ಇದ್ದೀರಿ? ಬಿಸ್ನೆಸ್ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನೀವ್ ತಗೊಂಡ್ರೆ ತಗೊಬೇಕು, ಇಲ್ಲಾಂದ್ರೆ ಇಲ್ಲಿ ಮಾಡ್ಬೇಕು. ನಮಗೆಲ್ಲ ಹುಚ್ಚು ಹಿಡಿದು ಬಿಟ್ಟು ತಪ್ಪಿಸ್ಕೊಂಬಂದ್ ತಿಕ್ಲು ಹಿಡ್ದು ಇಸ್ಪಿಟ್ ಓಡ ಅದು ಆಡಿ ತಿಕ್ಲು ಹಿಡ್ದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ ನೀವು. ರೇ ಸಾರ್ ನರಸಿಂಹರಾಜು, ನೀವು ಕ್ಲೀನ್ ಆಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವು ಮಾತಾಡೋದು ನುಗ್ಗೆ ಮರ ಯಾರನ್ನ ನುಗ್ಗೆ ಮರ ವಾಸ್ಕಾಲ್ ಮಾಡ್ತಾರ? ರೇ ಸ್ವಾಮಿ, ನುಗ್ಗೆ ಮರದಲ್ಲಿ ಈ ಸೋಫಾ ಅದೆಲ್ಲ ಕಾಲುಗಳು ಬರಲ್ವಾ? ಈಗ ಮಂಚಕ್ 4 ಕಾಲು ಬರುತ್ತಲ್ವಾ? ಮಂಚದ ಕಾಲ್ ಮಾಡ್ತಾರ ನುಗ್ಗೆ ಮರದಲ್ಲಿ ಪರಂಗಿನ ಮರದಲ್ಲಿ. ಅದನ್ನ ಪರಂಗಿನ ಮರ ಕೂಯ್ದ್ಬಿಟ್ಟು ನಾವು ಅಲ್ಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ನಾವು ಮಂಚದ ಮೇಲೆ ಸೋಫಾ ಸೆಟ್. ನನಗೆ